ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹತ್ತತ್ರ 30 ವರ್ಷ ಕೆಮಿಸ್ಟ್ರಿ ಪಾಠ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇದೆ. ಆ ಬೇಸಿಸ್ ಮೇಲೆ ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಅಥವಾ ಕೆಮಿಸ್ಟ್ರಿ ಕಷ್ಟ ಅನ್ನೋರಿಗೆ ಈಸಿಯಾಗಿ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆಲ್ರೆಡಿ ನೀವು ಕೆಮಿಸ್ಟ್ರಿನ ಹೈಸ್ಕೂಲಲ್ಲಿ ಓದಿರ್ತೀರ, ಕೆಲವು ಕಡೆಗೆ ಇನ್ನು ಲೋಯರ್ ಕ್ಲಾಸಸ್ಸಲ್ಲೂ ಓದಿರ್ತೀರ, PUCನಲ್ಲಿ ಓದಿರ್ತೀರ. ಈಗ ನೀವು BSc ಸೇರ್ಕೊಳ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಅಂದರೂ ಕೆಮಿಸ್ಟ್ರಿ ಏನಾಗುತ್ತೆ ನಮಗೆ ಕಷ್ಟ ಅಂತ ಹೇಳ್ತಾರೆ. ಯಾಕೆಂದರೆ ಸುಮಾರು ಕಾಂಬಿನೇಷನಲ್ಲಿ ನಿಮ್ಗೆ ಏನಾಗುತ್ತೆ, PCM ಇರ್ಬೋದು, CPZ ಇರ್ಬೋದು, CZBT ಇರ್ಬೋದು, CPBT ಇರ್ಬೋದು, ಅಥವಾ ಮೈಕ್ರೋಬಯಾಲಜಿ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು, ಎಲ್ಲದರಲ್ಲೂ ನಿಮ್ಗೆ ಏನಾಗುತ್ತೆ ಕೆಮಿಸ್ಟ್ರಿ ಬಂದೇ ಬರುತ್ತೆ. ಹಾಗಾಗಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ನೀವು ಏನು ಮಾಡಬೇಕಾಗತ್ತೆ, ಕೆಮಿಸ್ಟ್ರಿನ ಓದಲೇಬೇಕಾಗತ್ತೆ ಆ್ಯಸ್ ಒನ್ ಆಫ್ ದಿ ಕಾಂಬಿನೇಷನ್ ಇನ್ ಡಿಗ್ರಿ. ಸೊ ಹಾಗಾಗಿ ನಮಗೆ ಕಷ್ಟ ಆಗುತ್ತೆ. ಯಾಕೆ ನಮಗೆ ಅರ್ಥ ಆಗಲ್ಲ ಕೆಮಿಸ್ಟ್ರಿ ಅಂತಂದರೆ, ಬೇಸಿಕ್ಸ್ ಏನಿದೆಯಲ್ಲ ಕೆಮಿಸ್ಟ್ರಿದು ಅದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಇದು ಕೆಮಿಸ್ಟ್ರಿ ಅರ್ಥ ಆಗೋದು ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಗೆ ಒಂದು ಲ್ಯಾಂಗ್ವೇಜ್ ಕಲಿತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು, ನೀವು ಎಲ್ಲ ಪದಗಳನ್ನ ಆಲ್ಫಾಬೆಟ್ಸ್ನ ಕಲ್ತ್ಕೋಬೇಕಾಗುತ್ತೆ, ಅಕ್ಷರಗಳು ಕಲ್ತ್ಕೋಬೇಕಾಗುತ್ತೆ. ಅಕ್ಷರಗಳು ಸೇರಿಸ್ಕೊಂಡ್ಮೇಲೆ ನಿಮ್ಗೆ ಏನಾಗುತ್ತೆ, ಪದಗಳಾಗುತ್ತೆ. ಆ ಪದಗಳು ಸೇರ್ಕೊಂಡ್ಮೇಲೆ ಏನಾಗುತ್ತೆ, ನಿಮಗೆ ವಾಕ್ಯ ಆಗುತ್ತೆ. ಅದ್ರೇನೋ ಆಲ್ಫಾಬೆಟ್ ಆಗುತ್ತೆ, ಆಲ್ಫಾಬೆಟಿಂದ ವರ್ಡ್ಸ್ ಆಗುತ್ತೆ, ವರ್ಡ್ಸಿಂದ ಸೆಂಟೆನ್ಸ್ ಆಗುತ್ತೆ, ಸೆಂಟೆನ್ಸಿಂದ ಕಾಂಪ್ಲಿಕೇಟೆಡ್ ಇದು ಆಗ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ ಕೆಮಿಸ್ಟ್ರಿ ಹಾಗೆ ಇರುತ್ತೆ. ಸೊ ನೀವು ಬೇಸಿಕ್ಸ್ ತಿಳ್ಕೊಳ್ತಾರೆ ಡೈರೆಕ್ಟಾಗಿ ನಾನು ಸೆಂಟೆನ್ಸ್ನ ಮಾಡ್ತೀನಿ ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ನಿಮ್ಗೆ ಆಲ್ರೆಡಿ ಕೆಮಿಸ್ಟ್ರಿದು ಒಂದಿಷ್ಟು ಬ್ಯಾಕ್ಗ್ರೌಂಡ್ ಇರುತ್ತೆ, ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಅದನ್ನು ನೀವು BSc ಓದಬೇಕು ಅಂತಂದರೆ ಈಸಿಯಾಗಿ, ಅಂದರೆ ಏನು ತೊಂದರೆ ಇಲ್ದಲೇ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ತಾರೆ ಈಸಿಯಾಗಿ ಓದಬೇಕು ಅಂದರೆ ಒಂದಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ಯು ನೋ ಸಮಥಿಂಗ್. ಆ್ಯಂಡ್ ಅದಕ್ಕೆ ಈಗ BSc ಓದಬೇಕಾದ್ರೆ ನಿಮ್ಗೆ ಏನೇನು ನಾಲೆಡ್ಜ್ ಇರಬೇಕು ಕೆಮಿಸ್ಟ್ರಿದು ಅನ್ನೋದಕ್ಕೆ, ಅವೆರಡರ ಮಧ್ಯೆ ಇರುವಂಥ ನಾಲೆಡ್ಜ್ನ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಒಂದು ಕೋರ್ಸ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತೀವಿ. ಅವೆರಡರ ಮಧ್ಯೆ ಇರುವಂಥ ಗ್ಯಾಪು ಅಂದ್ರೇನು, ನಿಮಗೆ ಪ್ರೀವಿಯಸ್ಲಿ ಸಮ್ ನಾಲೆಡ್ಜ್ ಯು ಹ್ಯಾವ್, ಅದ್ರ ಜೊತೆಗೆ ಈ BScನಲ್ಲಿ ಓದೋದಕ್ಕೆ, ನಿಮಗೆ ಕೆಮಿಸ್ಟ್ರಿ ಓದೋದಕ್ಕೆ ಈಸಿಯಾಗಿ ಅರ್ಥ ಆಗೋಂಗೆ ಕೆಲವೊಂದು ಟರ್ಮ್ಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಅಂದರೆ ಹಳೆ ನಾಲೆಡ್ಜ್ ಮತ್ತು ಈಗ ಹೊಸ ನಾಲೆಡ್ಜ್ ಏನು ಬೇಕಲ್ಲ ಅವೆರಡರ ಮಧ್ಯೆ ಬ್ರಿಡ್ಜ್ ಮಾಡೋದಕ್ಕೆ ಕೋರ್ಸ್ ಮಾಡ್ತಾರೆ. ಆ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಸೊ ಈಗ ಆಲ್ರೆಡಿ ನಾನು 4 ವೀಡಿಯೋ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ನಿಮಗೆ ಎಲ್ಲ ಸಿಗ್ತಾ ಹೋಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್, ಈ ಟರ್ಮ್ಸ್ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿರ್ತೀವಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ. ಹಾಗಾಗಿ ನಿಮಗೆ ಈ ಟರ್ಮ್ಸ್ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ಇವತ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತು, ಆಟಮ್ಸ್ ಅಂತಂದರೆ ನಮಗೆ ಈಗ 3 ಸಬಾಟಮಿಕ್ ಪಾರ್ಟಿಕಲ್ಸ್ ಇರುತ್ತೆ. ಪ್ರೋಟಾನ್ಸು, ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಅದನ್ನು. ಪ್ರೋಟಾನ್ಸ್ ಆಸ್ ಎ ಪಾಸಿಟಿವ್ ಚಾರ್ಜ್, ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇಲ್ಲಿ ಬ್ಲೂ ಕಲರ್ ತೋರಿಸಿರುವಂಥದ್ದು. ಆ ಥರ ನ್ಯೂಟ್ರಾನ್ಗೆ ಯಾವುದೇ ರೀತಿ ಚಾರ್ಜ್ ಇರ್ತಿಲ್ಲ. ಎಲೆಕ್ಟ್ರಾನ್ಸ್ಗೆ ಏನಾಗಿರುತ್ತೆ, ವಿಚ್ ಗೋಯಿಂಗ್ ಟು ರೊಟೇಟ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇರುತ್ತಲ್ಲ, ದೇ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ಬೋತ್ ಪ್ರೋಟಾನ್ಸ್, ನ್ಯೂಟ್ರಾನ್ಸು ಕಾನ್ಸಂಟ್ರೇಟೆಡ್ ಎಲ್ಲಾಗಿರುತ್ತೆ, ತಿಕ್ಲಿ ಪ್ಯಾಕ್ಡ್ ಆಗಿರುತ್ತೆ, ಎಲ್ಲಿರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಕಂಟೈನ್ಸ್ ಎಸೆನ್ಷಿಯಲಿ ಆಲ್ ದಿ ಮಾಸ್ ಆಫ್ ಎನ್ ಆಟಮ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಎಲೆಕ್ಟ್ರಾನ್ಸ್ ಕ್ಯಾರಿ ದಿ ನೆಗೆಟಿವ್ ಚಾರ್ಜ್ ಆ್ಯಂಡ್ ಆರ್ ಫೌಂಡ್ ಇನ್ ಎಲೆಕ್ಟ್ರಾನ್ ಶೆಲ್ ಸರೌಂಡಿಂಗ್ ದಿ ನ್ಯೂಕ್ಲಿಯಸ್. ಸೊ ಈ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅಂತಂದರೆ, ಎಲ್ಲಿ ಪ್ರಾಬಬಲ್ ಪಾತ್ ಎಲ್ಲಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಆರ್ಬಿಟಲ್ ಅಂತ ಕರಿತೀವಿ, ಅದರಲ್ಲಿರುತ್ತೆ ಅಂತ ಹೇಳ್ತೀವಿ. ಮಾಸ್ ಆಫ್ ದಿ ಎಲೆಕ್ಟ್ರಾನ್ ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಕಂಪೇರ್ ಟು ದಟ್ ಆಫ್ ದಿ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಗೆ ಕಂಪೇರ್ ಮಾಡಿದ್ರೆ ನೆಗ್ಲಿಜಿಬಲ್ ಅಂತ ಹೇಳ್ತೀವಿ. ಅದಾದಮೇಲೆ ಅಟಾಮಿಕ್ ನಂಬರು ಅಥವಾ ಅಟಾಮಿಕ್ ಮಾಸ್ ಅಂತ ಕೆಲವು ಪದಗಳನ್ನ ಯೂಸ್ ಮಾಡ್ತೀವಿ ನಾವು. ಸೊ ಅಟಾಮಿಕ್ ನಂಬರ್ ಅಂತ ಎಲ್ಲ ಆಟಮ್ಸ್ ಏನಿರುತ್ತಲ್ಲ ಎಲ್ಲ ಆಟಮ್ಸ್ಗೂ ಅಟಾಮಿಕ್ ನಂಬರು ಇರುತ್ತೆ, ಅಟಾಮಿಕ್ ಮಾಸು ಇರುತ್ತೆ. ಅಟಾಮಿಕ್ ನಂಬರ್ನ Z ಮೆನ್ಷನ್ ಮಾಡ್ತಾರೆ, ಅಟಾಮಿಕ್ ಮಾಸ್ನ A ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಅಟಾಮಿಕ್ ನಂಬರ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎ ನ್ಯೂಟ್ರಲ್ ಆಟಮ್, ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೋ ಎಕ್ಸಾಕ್ಟ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸು ಸೇಮ್ ಇರುತ್ತೆ. ನೀವು ಅಟಾಮಿಕ್ ನಂಬರ್ನ ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ ನೀವು ಐದರ್ ಯು ಕ್ಯಾನ್ ಟೇಕ್ ಪ್ರೋಟಾನ್ಸ್ ತೊಗೋಬೋದು, ಇಲ್ಲಾಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ತೊಗೋಬೋದು. ಆ ಥರ ಅಟಾಮಿಕ್ ಮಾಸ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ನಾನು ಮುಂಚೆನೇ ಹೇಳಿದಂಗೆ ಆಲ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಯಾವ್ಯಾವುದು ಸಬ್ ಅಟಾಮಿಕ್ ಪಾರ್ಟಿಕಲ್ಸು, ಪ್ರೋಟಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಆ ಮೂರನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತಲ್ಲ ನಂಬರು, ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಆದರೆ ನಾನು ಮುಂಚೆನೇ ಹೇಳ್ದಂಗೆ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ವೆಯ್ಟ್ ಏನಿದೆಯಲ್ಲ ಅದನ್ನು ನಾವು ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗಾಗಿ ಅವೆರಡನ್ನು ಬಿಟ್ಬಿಡ್ತೀವಿ. ಹಾಗಾಗಿ ಅಟಾಮಿಕ್ ಮಾಸ್ ಏನಾಗುತ್ತೆ ಅಂತಂದರೆ, ನಂಬರ್ ಆಫ್ ಪ್ರೋಟಾನ್ಸು ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸು ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಿರುತ್ತಲ್ಲ ಅದನ್ನು ನಾವೇನು ಆ್ಯಡ್ ಮಾಡ್ಕೊಳ್ತೀವಿ.
ಸೊ ಈಗ ಏನಾಗುತ್ತೆ, ಆಟಮ್ಸ್ ಆಫ್ ದಿ ಸೇಮ್ ಟೈಪ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಎನ್ ಎಲಿಮೆಂಟ್. ಸೊ ಆ ಎಲಿಮೆಂಟ್ನ ನಾವೇನು ಮಾಡ್ತೀವಿ, ಪಿರಿಯಾಡಿಕ್ ಟೇಬಲಲ್ಲಿ ಮೆನ್ಷನ್ ಮಾಡ್ತೀವಿ. ಆ ಪಿರಿಯಾಡಿಕ್ ಟೇಬಲಲ್ಲಿ ನಾವು ಮೆನ್ಷನ್ ಮಾಡಿದಾಗ ಅಲ್ಲಿ ಅದಕ್ಕೆ ನಾನು ಎರಡೂ ಮಾಸ್ ನಂಬರು ಮತ್ತು ಅಟಾಮಿಕ್ ನಂಬರ್ ಎರಡೂ ಅವ್ರು ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಮಾಸ್ ನಂಬರ್ ಇಸ್ ನಥಿಂಗ್ ಬಟ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಮತ್ತು ಅಟಾಮಿಕ್ ನಂಬರ್ ಕೊಟ್ಟಿರ್ತಾರೆ. ಅಟಾಮಿಕ್ ಮಾಸ್ ಯಾವಾಗ ಸೂಪರ್ ಸ್ಕ್ರಿಪ್ಟಲ್ಲಿರುತ್ತೆ, ಅಟಾಮಿಕ್ ನಂಬರ್ ಯಾವಾಗೂ ಸಬ್ಸ್ಕ್ರಿಪ್ಟಲ್ಲಿರುತ್ತೆ. ಅಟಾಮಿಕ್ ನಂಬರ್ ಅಂದ್ರೇನು, ನಂಬರ್ ಆಫ್ ಪ್ರೋಟಾನ್ಸು ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್. ಮಾಸ್ ನಂಬರ್ ಅಂದ್ರೇನು ಅಥವಾ ಅಟಾಮಿಕ್ ಮಾಸ್ ಅಂತ ಅಂದ್ರೇನು ಅಂದರೆ ಪ್ರೋಟಾನ್ಸ್ದು ಮತ್ತು ನ್ಯೂಟ್ರಾನ್ಸ್ದು ನಂಬರು ಆ ಥರ ನೋಡ್ಕೋಬೇಕಾಗತ್ತೆ. ಹಾಗಾದರೆ ಅಟಾಮಿಕ್ ನಂಬರ್ ಅಂದರೆ ಏನು? ಅಟಾಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಈಚ್ ಆಟಮ್ ಆಫ್ ದಟ್ ಎಲಿಮೆಂಟ್. Atoms are neutral. The number of electrons in an atom is exactly equal to the number of electrons in the proton. Then atom can be considered as a particular element based solely on its atomic number. ಸೊ ಅಟಾಮಿಕ್ ಎಲಿಮೆಂಟ್ ನಾವು ಯಾವುದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಅಂದರೆ ಅಟಾಮಿಕ್ ನಂಬರ್ ಮೇಲೆ ಡಿಸೈಡ್ ಮಾಡ್ತೀವಿ. ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ ಕೌಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲೆಂಟ್ ಟು ದಿ ಆಟಮ್ಸ್ ಅಟಾಮಿಕ್ ನಂಬರ್. ಸೊ ನಂಬರ್ ಆಫ್ ಪ್ರೋಟಾನ್ಸು ನಂಬರ್ ಆಫ್ ಎಲೆಕ್ಟ್ರಾನ್ಸು ಏನಿರ್ತಾರೆ ಎಕ್ಸಾಕ್ಟ್ಲಿ ಅದು ಅಟಾಮಿಕ್ ನಂಬರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಇದು ಯಾವಾಗೂ ಚೇಂಜ್ ಆಗಲ್ಲ, ಇಟ್ ರಿಮೈನ್ಸ್ ಆಲ್ವೇಸ್ ಸೇಮ್. ಬಟ್ ಓನ್ಲಿ ಡ್ಯೂರಿಂಗ್ ದಿ ನ್ಯೂಕ್ಲಿಯಸ್ ಡಿಕೇಸ್ ಅಥವಾ ಬೊಂಬಾರ್ಡ್ ಆದಾಗ ಮಾತ್ರ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದರ್ವೈಸ್ ಅಟಾಮಿಕ್ ನಂಬರ್ ರಿಮೈನ್ಸ್ ಸೇಮ್. ಅಟಾಮಿಕ್ ನಂಬರ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಇರ್ಬೋದು ಅಥವಾ ಎಲೆಕ್ಟ್ರಾನ್ಸ್ ಇರ್ಬೋದು. ಆ ಥರ ಈಗ ಅಟಾಮಿಕ್ ಮಾಸ್ ಅಂತಂದರೆ ಯಾಕೆ, ಈಗ ಅಟಾಮಿಕ್ ನಂಬರ್ ಇದ್ದಾಗ ಅಟಾಮಿಕ್ ಮಾಸ್ಗೆ ಯಾಕೆ ಹೋದ್ವಿ ಅಂದರೆ ನಿಮಗೆ ಗೊತ್ತು, ಆಟಮ್ಸು ಅಥವಾ ಮಾಲಿಕ್ಯೂಲ್ಸ್ ಏನಿದೆಯಲ್ಲ ದಟ್ ಕೆನಾಟ್ ಬಿ ಸೀನ್, ದೇ ಕೆನಾಟ್ ಬಿ ಐಸೋಲೇಟೆಡ್, ದೇ ಕೆನಾಟ್ ಬಿ ಸೀನ್ ಥ್ರೂ ದಿ ನೇಕೆಡ್ ಐಸ್. ಅದಕ್ಕೆ ನನಗೆ ಪವರ್ಫುಲ್ ಮೈಕ್ರೋಸ್ಕೋಪ್ ಬೇಕಾಗುತ್ತೆ. ಆ ಪವರ್ಫುಲ್ ಮೈಕ್ರೋಸ್ಕೋಪ್ ತೊಗೊಂಡ್ರು ನಾನು ಈಚ್ ಆ್ಯಂಡ್ ಎವ್ರಿ ಆಟಮ್ನ ಕೌಂಟ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಅದರ ಬದಲು ನಾನು ವೇ ಮಾಡೋದು ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸಕ್ಕರೆ ಇದೆ ಅಂತ ಇಟ್ಕೊಳ್ಳೋಣ. ಸಕ್ಕರೆ ನನಗೆ ಏನಾಗುತ್ತೆ ಅಂತಂದರೆ 1 kg ಎಷ್ಟೊಂದು ಕಣಗಳಿರ್ತವೆ, ಎಷ್ಟೊಂದು ಆಟಮ್ಸ್ ಇರ್ತವೆ. ಅದನ್ನೆಲ್ಲನೂ ಕೌಂಟ್ ಮಾಡಿದರೆ 1 kg ಎಷ್ಟು ಆಟಮ್ ಇದೆ ಕೌಂಟ್ ಮಾಡಿದರೆ ನನಗೆ ಕಷ್ಟ ಆಗುತ್ತೆ. ಅದ್ರ ಬದಲು ನಾನು ವೇ ಮಾಡಿಬಿಟ್ರೆ ಅದು 1 kg ಅಂತ ನನಗೆ ಹೇಳೋಕ್ಕೆ ಈಸಿ ಆಗುತ್ತೆ. ಹಂಗಾಗಿ ನಾವೇನು ಮಾಡಿದ್ವಿ, ಈಗ ಅಟಾಮಿಕ್ ಮಾಸ್ನ ನಾವು ತೊಗೊಂಡ್ರೆ ಅಟಾಮಿಕ್ ಮಾಸ್ ಆಫ್ ಎ ಸಿಂಗಲ್ ಆಟಮ್ ಆಫ್ ಎ ಕೆಮಿಕಲ್ ಎಲಿಮೆಂಟ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಇಟ್ ಇನ್ಕ್ಲೂಡ್ಸ್ ದ ಮಾಸಸ್ ಆಫ್ 3 ಸಬಾಟಮಿಕ್ ಪಾರ್ಟಿಕಲ್ಸ್ ಇರಬೇಕಾಗುತ್ತೆ, ಪ್ರೋಟಾನ್ಸು, ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸು. ನಾನು ಮುಂಚೆನೇ ಹೇಳಿದಂಗೆ ಎಲೆಕ್ಟ್ರಾನ್ ಮಾಸ್ ನಾವು ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಡೀ ಪ್ರಪಂಚನ ನಾವು, ಇಡೀ ಅರ್ತ್ನ ನಾವು ಆಟಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಬೇಸ್ ಬಾಲ್ ಆಫ್ ದಿ ಅದರಲ್ಲಿ ಬೇಸ್ ಬಾಲ್ ಏನಿರುತ್ತಲ್ಲ ಅದು ಎಲೆಕ್ಟ್ರಾನ್ ಆಗಿರುತ್ತೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ನಾನು ಇನ್ನೊಂದ್ಸಲ ಹೇಳ್ತೀನಿ, ಇಡೀ ಪ್ರಪಂಚನ ನಾವು ಆಟಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅಂದರೆ ಒಂದು ಬೇಸ್ ಬಾಲ್ ಅಷ್ಟು ಎಲೆಕ್ಟ್ರಾನ್ ಇರುತ್ತೆ. ಅಂದರೆ ಅಷ್ಟು ಅಜಗಜಾಂತರ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಅದು ನೆಗ್ಲಿಜಿಬಲ್ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಹಾಗಾಗಿ ಅಟಾಮಿಕ್ ಮಾಸ್ ಇಸ್ ಡಿಫೈನ್ಡ್ ಆಸ್ ದಿ ಟೋಟಲ್ ನಂಬರ್ ಆಫ್ ದಿ ಪ್ರೋಟಾನ್ಸ್ ಆರ್ ನ್ಯೂಟ್ರಾನ್ಸ್ ಇನ್ ಎನ್ ಆಟಮ್. ಹಾಗಾಗಿ ನಂಬರ್ ಆಫ್ ಪ್ರೋಟಾನ್ಸು ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿರ್ತಲ್ಲ ಅದ್ರ ಮೇಲೆ ನಾವು ಅಟಾಮಿಕ್ ಮಾಸ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಟಾಮಿಕ್ ಮಾಸ್ ಆಫ್ ಎ ಕೆಮಿಕಲ್ ಎಲಿಮೆಂಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಅಟಾಮಿಕ್ ಮಾಸ್ ಯೂನಿಟ್ಸ್, AMU ಅಂತ ಹೇಳ್ತಾರೆ. ಅದನ್ನು ಗ್ರಾಮ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾನು ಹೇಳಬೇಕು ಅಂತಂದರೆ ಕೆಲವೊಂದು ಎಲಿಮೆಂಟ್ನ ತೊಗೊಳ್ಳೋಣ, ಒಂದು 5-6 ಎಲಿಮೆಂಟ್ನ ತೊಗೊಳ್ಳೋಣ ಹೇಗಾಗುತ್ತೆ ಅಂತ. ಈಗ ಹೈಡ್ರೋಜನ್ ಇದೆ, ಹೈಡ್ರೋಜನ್ಗೆ ಸಿಂಬಲ್ಲು ಹೆಚ್ಚಿದೆ, ಅಟಾಮಿಕ್ ನಂಬರು 1 ಇದೆ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನಂಬರ್ ಆಫ್ ಅಟಾಮಿಕ್ ನಂಬರ್ ಏನು Z ಏನು ಹೇಳುತ್ತೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ, 1 ಇದೆ ಅಂತ ಹೇಳ್ತೀವಿ. ಪ್ರೋಟಾನ್ಸ್ ಎಷ್ಟಿದೆ, 1 ಇದೆ. ನ್ಯೂಟ್ರಾನ್ಸ್ 0 ಇದೆ. ಎಲೆಕ್ಟ್ರಾನ್ಸ್ ಎಷ್ಟಿದೆ, 1 ಇದೆ. ಹಾಗಾಗಿ ಅಟಾಮಿಕ್ ಮಾಸ್ ಏನಾಯಿತು ಅಂದರೆ 1.01 ಆಯಿತು. ಥಿಯರಿಟಿಕಲಿ ಅಲ್ಲ, ಇದು ಥಿಯರಿಟಿಕಲಿ 1 ಇದೆ, ಬಟ್ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು 1.01 ಆಯಿತು. ಬಿಕಾಸ್ ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಐಸೋಟೋಪ್ಸ್ದು ಆ್ಯಾವರೇಜ್ ತೊಗೊಂಡು ಅಬಂಡೆನ್ಸ್ನ ಚೆಕ್ ಮಾಡಿ ಮಾಡೋದಕ್ಕೋಸ್ಕರ ಇದು 1.01 ಆಯಿತು ರಫ್ಲಿ. ಬಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ 1. ಹೀಲಿಯಮ್ನ ತೊಗೊಂಡ್ರೆ ಸಿಂಬಲ್ಲು ಹೆಚ್ಚಿ ಇದೆ, ಅಟಾಮಿಕ್ ನಂಬರ್ 2 ಇದೆ. ಯಾಕೆಂದರೆ ನಂಬರ್ ಆಫ್ ಪ್ರೋಟಾನ್ಸು ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸು 2 ಇದೆ. ಅಟಾಮಿಕ್ ನಂಬರ್ ರೆಪ್ರೆಸೆಂಟ್ಸ್ ದಿ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ನ್ಯೂಟ್ರಾನ್ಸ್. ನಿಮಗೆ ಗೊತ್ತಿರ್ಬೋದು, ನಂಬರ್ ಆಫ್ ಪ್ರೋಟಾನ್ಸು ನಂಬರ್ ಆಫ್ ನ್ಯೂಟ್ರಾನ್ಸು ಸೇಮ್ ಇರುತ್ತೆ. ಹಂಗಾಗಿ ಅದು ನ್ಯೂಟ್ರಲ್ ಆಗುತ್ತೆ. ಪ್ರೋಟಾನ್ಸ್ ಎಲ್ಲ ಏನಾಗಿರುತ್ತೆ, ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನ್ಸ್ ಎಲ್ಲ ಏನಾಗಿರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಸೊ ಅದೇ ಥರ ಆಯಿತು. ಹೀಲಿಯಮ್ಗೆ ಏನಾಯಿತು, ನ್ಯೂಟ್ರಾನ್ಸ್ ಎಷ್ಟಾಯಿತು, 2 ಇದೆ. ಹಾಗಾಗಿ ಅದನ್ನು ನಾವೇನು ಮಾಡ್ತೀವಿ, 4 ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನನಗೆ ಅಟಾಮಿಕ್ ಮಾಸ್ ಏನು ಬರುತ್ತೆ, ನ್ಯೂಟ್ರಾನ್ಸು ಎಲೆಕ್ಟ್ರಾನ್ಸು ಆ್ಯಡ್ ಮಾಡಿದಾಗ ನನಗೆ ಬರುತ್ತೆ. ಹಾಗಾಗಿ ಅದನ್ನು 4 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ.
ಆ ಥರ ಲೀಥಿಯಮ್ನ ತೊಗೊಂಡ್ರೆ ಅಟಾಮಿಕ್ ನಂಬರ್ 3 ಇದೆ, ಯಾಕೆಂದರೆ ನಂಬರ್ ಆಫ್ ಪ್ರೋಟಾನ್ಸು ನಂಬರ್ ಆಫ್ ಎಲೆಕ್ಟ್ರಾನ್ಸು 3 ಇದೆ. ಅದೇ ಥರ ಅಟಾಮಿಕ್ ಮಾಸ್ನ ಕನ್ಸಿಡರ್ ಮಾಡಿಕೊಂಡ್ರೆ 4 + 3 ಆಗಬೇಕಾಗಿತ್ತು, 7 ಆಗಬೇಕಾಗಿತ್ತು. ಬಟ್ ಪ್ರಾಕ್ಟಿಕಲಿ ನಮಗೆ 6.94 ಬರ್ತಾ ಇದೆ. ಅದೇ ಥರ ಬೆರಿಲಿಯಮ್ನ ತೊಗೊಂಡ್ರೆ ಅಟಾಮಿಕ್ ನಂಬರ್ 4 ಇದೆ, ಯಾಕೆಂದರೆ ನಂಬರ್ ಆಫ್ ಪ್ರೋಟಾನ್ಸು ನಂಬರ್ ಆಫ್ ಎಲೆಕ್ಟ್ರಾನ್ಸು 4 ಇದೆ. ಆದರೆ ಅಟಾಮಿಕ್ ಮಾಸ್ ಏನಾಗುತ್ತಲ್ಲ 5 + 4 ಮಾಡಿದಾಗ 9.01. ಅಟಾಮಿಕ್ ಮಾಸ್ ಏನು, ಇಟ್ಸ್ ದ ಮಾಸ್ ಆಫ್ ನ್ಯೂಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್. ಅಟಾಮಿಕ್ ನಂಬರ್ ಏನು, ನಂಬರ್ ಆಫ್ ಪ್ರೋಟಾನ್ಸು ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಥರ ಬೋರಾನ್ನ ತೊಗೊಂಡ್ರೆ ಅಟಾಮಿಕ್ ನಂಬರ್ 5 ಇದೆ, ಅಟಾಮಿಕ್ ಮಾಸು 10.18 ಇದೆ. ಕಾರ್ಬನ್ ತೊಗೊಂಡ್ರೆ ಅಟಾಮಿಕ್ ನಂಬರ್ 6 ಇದೆ, ಅಟಾಮಿಕ್ ಮಾಸ್ ಎಷ್ಟಾಗಿದೆ 12.01. ಐಸೋಟೋಪ್ಸ್ ಇರೋದಕ್ಕೆ ಸ್ವಲ್ಪ ಇಲ್ಲ ಅಂದರೆ ಸೇಮ್ ಆಗುತ್ತೆ. ನಾನು ಹೇಳಿದೆ ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ AMU ಅಂತ ಹೇಳಿದೆ, ಅಟಾಮಿಕ್ ಮಾಸ್ ಯೂನಿಟ್. ಅಟಾಮಿಕ್ ಮಾಸ್ ಯೂನಿಟ್ ಅಂದರೆ ಏನು? ಸೊ ಈಗ ಏನು ಮಾಡಿದ್ರು, ಕೆಮಿಸ್ಟ್ರಿ ಏನು ಮಾಡಿದ್ರು, ನಾನು ಹೇಳಿದಂಗೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಇನ್ ಟರ್ಮ್ಸ್ ಆಫ್ ಮಾಸ್ ಪ್ರಕಾರ ಕನ್ಸಿಡರ್ ಮಾಡ್ತೀವಿ, ನಾಟ್ ಇನ್ ಟರ್ಮ್ಸ್ ಆಫ್ ಆಟಮ್ಸ್. ನಂಬರಲ್ಲಿ ಕನ್ಸಿಡರ್ ಮಾಡಲ್ಲ, ಮಾಸಲ್ಲಿ ಮಾಡಬೇಕು. ಹಂಗಾಗಿ ಅವ್ರೇನು ಮಾಡಿದ್ರು, ಒಂದು ಸ್ಟ್ಯಾಂಡರ್ಡ್ನ ಇಟ್ಕೊಂಡ್ರು. ಫಾರ್ ಎಕ್ಸಾಂಪಲ್ ಈಗ ನಾವು 1 ಡಜನ್ ಅಂತ ಹೇಳ್ತೀವಿ. ಆ ಡಜನ್ ಅಂದ್ರೇನು, ದಟ್ ರೆಪ್ರೆಸೆಂಟ್ 12 ಅಂದ್ರೇನು 12 ಯಾವುದೋ ಅಂದ್ರೇನು 1 ಡಜನ್ ಆಫ್ ಬನಾನಾ ಅಂದ್ರೂ 12 ಬನಾನಾಗಳೇ, ಅದ್ರ ತೂಕ ಎಷ್ಟಾದರೂ ಇರ್ಬೋದು. ಆದರೆ 1 ಡಜನ್ ಅಂದ್ರೇನು 12 ಬನಾನಾ. ಆ ಥರ 1 ಡಜನ್ ಆಫ್ ಆ್ಯಪಲ್ ಅಂತಂದರೆ 12 ಆ್ಯಪಲ್ ತೂಕ ಎಷ್ಟಾದರೂ ಇರ್ಬೋದು, 12 ಇರುತ್ತೆ. ಆ ಡಜನ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಒಂದು ಪರ್ಟಿಕ್ಯುಲರ್ ನಂಬರ್. ಸೊ ಹಾಗೆ ಅವ್ರೇನು ಮಾಡಿದ್ರು, ಒಂದು ಸ್ಟ್ಯಾಂಡರ್ಡ್ ನಂಬರ್ನ ತೊಗೊಂಡ್ರು. ಆ ಸ್ಟ್ಯಾಂಡರ್ಡ್ ನಂಬರ್ ಯಾವುದನ್ನ ಅಂದರೆ ದಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 12 ಗ್ರಾಮ್ಸ್ ಆಫ್ ಕಾರ್ಬನ್ 12ನ ತೊಗೊಂಡ್ರು. ಅದನ್ನು 12 ಗ್ರಾಮ್ ಅಂದರೆ ಕಾರ್ಬನ್ನ ನೀವು 12 ಗ್ರಾಮ್ಸ್ ಆಫ್ ಕಾರ್ಬನ್ 12ನ ತೊಗೊಂಡಾಗ ಎಷ್ಟು ಇರುತ್ತಲ್ಲ ಅದ್ರ ಕಂಪ್ಯಾರಿಸನ್ ಮಾಡಿ ಅವ್ರು ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆ ಏನಂತ ಕರೆದ್ರು, ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರೆದ್ರು. ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ ಆಫ್ ಅನ್ ಆಟಮ್ ದಟ್ ಎಲಿಮೆಂಟ್ ಈಸ್ ಹೆವಿಯರ್ ದ್ಯಾನ್ ದಟ್ ಆಫ್ ಅನ್ ಆಟಮ್ ಆಫ್ ಕಾರ್ಬನ್ 12 ಏನಿದೆಯೋ ಅದು, ಅಥವಾ 1/12 ಮಾಸ್ ಆಫ್ ಅನ್ ಆಟಮ್ ಆಫ್ ದಿ ಕಾರ್ಬನ್ 12 ಐಸೋಟೋಪ್ಗೆ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, 1 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತೀವಿ. ಈಗ ಕಾರ್ಬನ್ 12 ತೊಗೊಳ್ತೀವಿ, ಅದನ್ನು 12 ಭಾಗ ಮಾಡಿ ಅದರಲ್ಲಿ 1 ಭಾಗ ತೊಗೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, 1 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. The atomic mass of an element is an average relative mass of its atoms as compared to that of the atom of carbon 12 taken as 12. ಸೊ ನಾವೇನು ಮಾಡ್ತೀವಿ, AMU ಅಂದರೆ ಏನು ಅಂದರೆ 1/12 ಮಾಸ್ ಆಫ್ ಅನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಅದಕ್ಕೆ ನಾವೇನಂತ ಕರಿತೀವಿ, AMU ಅಂತ ಕರಿತೀವಿ, ಯೂನಿಟ್ ಅಂತ ಕರಿತೀವಿ. ಯಾಕೆಂದರೆ ಅಟಾಮಿಕ್ ಮಾಸಸ್ನ ನಾವು ಏನು ಮಾಡ್ತೀವಿ ಅಂದರೆ ಮಿಯರ್ ನಂಬರ್, ಅದಕ್ಕೆ ಏನಿಗೆ ಯೂನಿಟ್ ಇಲ್ಲ. ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ದಟ್ ಇನ್ ಯೂನಿಟ್, ಅದಕ್ಕೆ ಏನಂತ ಕರಿತೀವಿ ನಾವು, ಗ್ರಾಮ್ ಅಟಾಮಿಕ್ ಮಾಸಸ್ ಅಂತ ಕರಿತೀವಿ. ದ ಅಟಾಮಿಕ್ ಮಾಸಸ್ ಆಫ್ ಅನ್ ಎಲಿಮೆಂಟ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ಮಾಸಸ್. ಎಕ್ಸಾಂಪಲ್ ಈಗ 12 ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟಿದೆ ಅಂತಂದರೆ 16 AMU ಇದೆ ಅಂತ. ಅಂದ್ರೇನು, ಒಂದು ಆಟಮ್ ಆಫ್ ಆಕ್ಸಿಜನ್ನ ನಾನು ಮಾಡಬೇಕು ಅಂತಂದರೆ ಅದು ಎಷ್ಟಿರುತ್ತೆ ಅಂದರೆ 16 AMU ಇರುತ್ತೆ. ಅದನ್ನು ನಾನು ಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಅದನ್ನು 6 ಅಂತ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ನನಗೀಗ ಅಟಾಮಿಕ್ ನಂಬರ್ ಅಂದರೆ ಏನು ಅಂತ ಗೊತ್ತಾಯಿತು, ಅಟಾಮಿಕ್ ಮಾಸ್ ಅಂದರೆ ಏನು ಅಂತ ಗೊತ್ತಾಯಿತು. ಇದು ಆಟಮ್ಸ್ಗಳೆಲ್ಲ ಕಂಬೈನ್ ಏನಾಗುತ್ತೆ, ಎಲಿಮೆಂಟ್ಸ್ ಆಗುತ್ತೆ. ಎಲಿಮೆಂಟ್ಸ್ ಎಲ್ಲ ಕಂಬೈನ್ ಆಗಿ ಫಾರ್ಮ್ಯುಲಾಗಳು ಮಾಲಿಕ್ಯೂಲ್ಸ್ ಆಗ್ಬೋದು, ಕಾಂಪೌಂಡ್ಸ್ ಆಗ್ಬೋದು. ಸೊ ಆವಾಗ ಅದ್ರ ಮಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದಕ್ಕೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಮಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಮಾಲಿಕ್ಯುಲರ್ ಮಾಸ್ ಇಸ್ ಅ ಮಾಸ್ ಆಫ್ ಎ ಮಾಲಿಕ್ಯೂಲ್. ಅದು ಮಾಲಿಕ್ಯೂಲ್ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಅದರದ್ದು ನನಗೆ ಮಾಸ್ ಇದೆಯಲ್ಲ, ಆ ಮಾಸ್ಗೆ ನಾನು ಏನಂತ ಕರಿತೀನಿ, ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀನಿ. The molecular mass of a substance is the number of times of the molecule of a substance that is heavier than 1/12 mass of an atom of the carbon 12. Again ಇನ್ನು ನಮಗೆ AMU ಬೇಸಿಸ್ ಮೇಲೆ ನಾನು ಅಟಾಮಿಕ್ ಮಾಸ್ ಕಂಡಿಟ್ಕೊಂಡು ಆ ಬೇಸಿಸ್ ಮೇಲೆ ನಾನು ಏನು ಮಾಡಬೇಕಾಗುತ್ತೆ, ಮಾಲಿಕ್ಯುಲರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ 1/12 ಮಾಸ್ ಆಫ್ ಅನ್ ಆಟಮ್ ಆಫ್ ದಿ ಕಾರ್ಬನ್ 12 ಕನ್ಸಿಡರ್ ಮಾಡಿಕೊಂಡು ನಾನು ಮಾಡಬೇಕಾಗತ್ತೆ. ಅಥವಾ ನನಗೆ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಹೌ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಂದರೆ ದ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಟ್ಸ್ ಅಟಾಮಿಕ್ ಮಾಸಸ್ ಆಫ್ ಆಲ್ ದಿ ಆಟಮ್ಸ್ ಪ್ರೆಸೆಂಟ್ ಇನ್ 1 ಮಾಲಿಕ್ಯೂಲ್ ಆಫ್ ಎ ಸಬ್ಸ್ಟೆನ್ಸ್. ಅಂದರೆ ಏನು ಮಾಡ್ತೀನಿ, ಅಟಾಮಿಕ್ ಮಾಸಸ್ ನನಗೆ ಆಲ್ರೆಡಿ ಗೊತ್ತಿರುತ್ತೆ. ವೆನ್ ಐ ಗೋ ಟು ಪಿರಿಯಾಡಿಕ್ ಟೇಬಲ್ ನನಗೆ ಅಲ್ಲಿ ಅಟಾಮಿಕ್ ಮಾಸ್ ಇರುತ್ತೆ. ನಾನು ಮುಂಚೆನೇ ಹೇಳಿದ್ದೀನಿ, ಒಂದು ಸಬ್ಸ್ಕ್ರಿಪ್ಟು ಒಂದು ಸೂಪರ್ ಸ್ಕ್ರಿಪ್ಟಲ್ಲಿ ಒಂದು ಅಟಾಮಿಕ್ ಮಾಸು ಒಂದು ಅಟಾಮಿಕ್ ನಂಬರ್ ಇರುತ್ತೆ ನಿಮಗೆ. ಸೊ ಅಟಾಮಿಕ್ ಮಾಸಸ್ನ ನೀವು ಆ್ಯಡ್ ಮಾಡಿದಾಗ ಇಂಡಿವಿಜುವಲ್ ಅಟಾಮಿಕ್ ಮಾಸಸ್ನ ಆ್ಯಡ್ ಮಾಡಿದಾಗ ನಿಮಗೆ ಮಾಲಿಕ್ಯುಲರ್ ಮಾಸು ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ಇದೆ, ವಾಟರ್ಗೆ ಫಾರ್ಮುಲಾ ಏನು ಬರ್ತೀವಿ ನಾವು, H2O ಬರಿತೀವಿ. ಅಂದ್ರೇನು, 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ಗೆ ಏನು ಮಾಡ್ತೀವಿ, 1 ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ಗೆ 16 ಯೂನಿಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. 2 ಇಂಟು ಅಥವಾ 16 ಗ್ರಾಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಇಫ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ ಮಾಲಿಕ್ಯುಲರ್ ಅಟಾಮಿಕ್ ವೆಯ್ಟ್.
ಅವಾಗ ಏನಾಗುತ್ತೆ 2 ಇಂಟು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಪ್ಲಸ್ 1 ಇಂಟು ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಎರಡೂ ಆ್ಯಡ್ ಮಾಡಿದಾಗ ನನಗೆ ಎಷ್ಟಾಗುತ್ತೆ 18 ಬರುತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀನಿ. ಬಿಕಾಸ್ ಮಾಲಿಕ್ಯುಲರ್ ಮಾಸ್ ಏನಿದೆಯಲ್ಲ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಡೇ ಟು ಡೇ ಲೈಫ್ ಇನ್ ಕೆಮಿಸ್ಟ್ರಿ. ಬಿಕಾಸ್ ನೀವು ಲ್ಯಾಬ್ಗೆ ಹೋದಾಗ ಸೊಲ್ಯೂಷನ್ಸ್ ಹೇಳ್ತೀವಿ, ಟೈಟ್ರೇಷನ್ಸ್ ಮಾಡ್ತಿರ್ತೀವಿ, ಕಾನ್ಸಂಟ್ರೇಷನ್ ಮಾಡ್ತೀವಿ. ಸೊ ಅವಾಗ ಏನು ಮಾಡ್ತೀವಿ ನಾವು ಮಾಲಿಕ್ಯುಲರ್ ಮಾಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ನಿಮಗೆ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕಾಗತ್ತೆ. ಇಂಡಿವಿಜುವಲ್ ಅಟಾಮಿಕ್ ಮಾಸ್ನ ಆ್ಯಡ್ ಮಾಡಿದಾಗ ನಿಮಗೆ ಮಾಲಿಕ್ಯುಲರ್ ವೇಟ್ ಬರುತ್ತೆ. ಸೊ ಇಂಡಿವಿಜುವಲ್ ಅಟಾಮಿಕ್ ವೇಟ್ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ವೆನ್ ಐ ಗೋ ಟು ಪಿರಿಯಾಡಿಕ್ ಟೇಬಲ್ ಏನಾಗುತ್ತೆ ಪ್ರತಿಯೊಂದು ಎಲಿಮೆಂಟ್ಗೂ ಅವರು ಅಟಾಮಿಕ್ ಮಾಸ್ನ ಕೊಟ್ಟಿರ್ತಾರೆ. ಅದನ್ನು ಆ್ಯಡ್ ಮಾಡಿದಾಗ ನಿಮಗೆ ಮಾಲಿಕ್ಯುಲರ್ ವೇಟ್ ಅದನ್ನು ಅಗೇನ್ ಅದು ಮಿಯರ್ ನಂಬರ್ ಆಗಿರುತ್ತೆ. ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತಂದರೆ ಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂದರೆ ಅದನ್ನು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಕರೀತಾರೆ. ಸೊ ಈಗ ಆಕ್ಸಿಜನ್ಗೆ 32 AMU ಅಂತಾರೆ, ಅದು 32 ಯೂನಿಟ್ಸ್ ಅಂತೀವಿ. ಅದನ್ನು 32 ಗ್ರಾಮ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ಈಗ ಒಂದಷ್ಟು ಎಕ್ಸಾಂಪಲ್ಸ್ನ ನಾವು ನೋಡೋಣ ಅಂದರೆ ಈಗ ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಇದೆ. ಅದರದ್ದು ಮಾಲಿಕ್ಯುಲರ್ ಮಾಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಹೈಡ್ರೋಜನ್ದು ಅಟಾಮಿಕ್ ವೇಟ್ ಎಷ್ಟಿದೆ ಅಂತಂದರೆ ಅಟಾಮಿಕ್ ವೇಟ್ ಇರ್ಬೋದು, ಅಟಾಮಿಕ್ ಮಾಸ್ ಅನ್ಬೋದು 1 ಅಂತ ಹೇಳ್ತೀವಿ. ಸಲ್ಫರ್ಗೆ 32 ಅಂತ ಹೇಳ್ತೀವಿ, ಆಕ್ಸಿಜನ್ಗೆ 16 ಅಂತ ಹೇಳ್ತೀವಿ. ಸೊ ಎಷ್ಟು ಹೈಡ್ರೋಜನ್ ಇದೆ? 2 ಹೈಡ್ರೋಜನ್ ಇದೆ, 1 ಇಂಟು 2 ಮಾಡ್ಕೊಳ್ತೀವಿ. ಸಲ್ಫರ್ ಎಷ್ಟಿದೆ? 1 ಇದೆ, 1 ಇಂಟು 32 ಮಾಡ್ಕೊಳ್ತೀವಿ. ಆಕ್ಸಿಜನ್ ಎಷ್ಟಿದೆ ಅಂದರೆ 4 ಆಕ್ಸಿಜನ್ ಇದೆ, 1 ಆಕ್ಸಿಜನ್ ವೇಟ್ ಎಷ್ಟಿದೆ? 16 ಇದೆ. ಎಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ ನನಗೆ 98 ಬರುತ್ತೆ. ದೇರ್ಫೋರ್ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಇಸ್ 98. ಆಯ್ತಲ್ಲ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಸೊ ಮೆಗ್ನೀಷಿಯಮ್ಗೆ 24, ಹೈಡ್ರೋಜನ್ಗೆ 1, ಆಕ್ಸಿಜನ್ಗೆ 16 ಇದೆ. ಸೊ ಈಗ 24 ಇಂಟು 2 ಯಾಕೆಂದರೆ OH ಟ್ವೈಸ್ ಇದೆ, ಹಾಗಾಗಿ 2 ಹೈಡ್ರೋಜನ್ ಇದೆ. ಸೊ ಹಾಗಾಗಿ 2 ಹೈಡ್ರೋಜನ್ಗೆ ಇಂಟು ಹಾಕ್ಕೊಂಡಿದ್ದೀನಿ. ಅದೇ ಥರ ಏನು ಮಾಡಬೇಕಾಗತ್ತೆ, ನಾನು ಆಕ್ಸಿಜನ್ ಹಾಕ್ಕೋಬೇಕಾಗತ್ತೆ. ಆವಾಗ ನನಗೇನಾಗತ್ತೆ ಅಂತಂದರೆ 58 ನನಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾನು ಏನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. Mgಗೆ 24 ಇದೆ, ಹೈಡ್ರೋಜನ್ಗೆ 1 ಇದೆ, ಆಕ್ಸಿಜನ್ಗೆ 1 ಇದೆ. ಆದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಆಕ್ಸಿಜನ್ಗೆ 16 ಇದೆ, ಹೈಡ್ರೋಜನ್ಗೆ 1 ಇದೆ. ಅದನ್ನು ನಾನು ಏನು ಮಾಡಬೇಕಾಗತ್ತೆ 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇಲ್ಲ ಅಂದರೆ 2 ಹೈಡ್ರೋಜನ್ನ 2 ಸಲ ಮಲ್ಟಿಪ್ಲೈ ಮಾಡಿ, ಆಕ್ಸಿಜನ್ನ 2 ಸಲ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 24 + 2 + 16 ಇಂಟು 2 ಮಾಡಬೇಕಾಗತ್ತೆ. ಆವಾಗ ನನಗೇನಾಗುತ್ತೆ 58 ಬರುತ್ತೆ. ಆಯ್ತಲ್ಲ. ನನಗೆ ಗ್ಲೂಕೋಸ್ನ ತೊಗೊಳ್ಳೋಣ. C6H12O6 ಅಂತ ಹೇಳ್ತೀವಿ. ಕಾರ್ಬನ್ದು 12 ಇದೆ, ಆಕ್ಸಿಜನ್ದು 16 ಇದೆ, ಹೈಡ್ರೋಜನ್ದು 1 ಇದೆ. ಕೆಲವೊಂದು ಅಟಾಮಿಕ್ ಮಾಸ್ಗಳು ನಿಮ್ಗೆ ಏನಾಗಿರಬೇಕಾಗತ್ತೆ ಬೈ ಪ್ರಾಕ್ಟೀಸ್ ಅದು ನೋಡಿ ಕಲಿತು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ 6 ಇಂಟು 12 + 12 ಇಂಟು 1 + 6 ಇಂಟು 16 ಎಲ್ಲ ಮಾಡಿದಾಗ ನಿಮಗೆ 180 ಬರುತ್ತೆ. ಆಯ್ತರ. ಈಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ತೊಗೊಂಡ್ರೆ ನೀವು ಬ್ಯೂಟೇನ ತೊಗೊಂಡ್ರೆ C4H10 ಇದೆ. ಆವಾಗ ಅದ್ರದ್ದು ವೆಯ್ಟ್ ಎಷ್ಟಾಗುತ್ತೆ 58 ಆಗುತ್ತೆ. 4 ಇಂಟು 12 ಕಾರ್ಬನ್ ಎಷ್ಟಿದೆ 12 ಇದೆ, ಹೈಡ್ರೋಜನ್ ಎಷ್ಟಿದೆ 1 ಇದೆ. ಸೊ C4 ಅಂತಂದರೆ 4 ಇಂಟು 12, ಹೈಡ್ರೋಜನ್ ಅಂದರೆ 10. ಸೊ ಇಂಟು 10 ಎಲ್ಲ ಮಾಡಿದಾಗ ನಿಮ್ಗೆ ಏನಾಗುತ್ತೆ 58 ಬರುತ್ತೆ. ಅಗೇನ್ ಪ್ರೊಪೆನಾಲ್ ತೊಗೊಳ್ತೀವಿ ಅಂತ ತಿಳ್ಕೊಳ್ಳೋಣ. ಪ್ರೊಪೆನಾಲ್ಗೆ ಫಾರ್ಮುಲಾ ಏನಾಗುತ್ತೆ CH3 CH2 CH2 OH ಇದೆ. ಆ ಥರ ಬೇಕಾದ್ರೆ ಬರಿಬೋದು, ಇಲ್ಲಾಂದರೆ C3H8O ಅಂತಲೂ ತೊಗೋಬೋದು. ಸೊ ಅವಾಗ ಏನಾಗುತ್ತೆ ಕಾರ್ಬನ್ 12 ಇದೆ, ಹೈಡ್ರೋಜನ್ 1 ಇದೆ, ಆಕ್ಸಿಜನ್ 16 ಇದೆ. ಸೊ 3 ಇಂಟು 12 1 ಇಂಟು 8 + 16 ಎಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ ನಿಮಗೆ 16 ಆಗುತ್ತೆ. ಆ ಥರ ಕಾಪರ್ ಸಲ್ಫೇಟ್ನ ತೊಗೊಳ್ಳೋಣ. ಬ್ಲೂ ಕಲರ್ ಇರುತ್ತೆ, ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ CuSO4 ಇಟ್ ಗೋಯಿಂಗ್ ಟು ಕಂಟೈನ್ 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ. ಬರೀ ಕಾಪರ್ ಸಲ್ಫೇಟ್ ಅಂತ ಅನ್ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಅಂದರೆ ನಿಮಗೆ CuSO4 ಇರುತ್ತೆ. ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ಗೆ. ಸೊ ಕಾಪರ್ಗಾದರೆ ಏನಾಗುತ್ತೆ ಅಂದರೆ 63.5 ಅಥವಾ ನೀವು 64 ಅಂತಲೂ ಕನ್ಸಿಡರ್ ಮಾಡ್ಕೋಬೋದು. ಸಲ್ಫರ್ಗೆ 32, ಆಕ್ಸಿಜನ್ಗೆ 1, 16 ಆಕ್ಸಿಜನ್ಗೆ 16, ಹೈಡ್ರೋಜನ್ಗೆ 1. ಸೊ 63.5 + 32 + 16 ಇಂಟು 4 ಆ್ಯಡ್ ಮಾಡಿದಾಗ ಎಷ್ಟಾಯಿತು 159.5 ಬಂತು. ವಾಟರ್ನ ತೊಗೊಂಡ್ರೆ 18 ಇಂಟು 2 ಬೇಕಾದ್ರೂ ಮಾಡ್ಕೋಬೋದು. ಇಲ್ಲ ಅಂದರೆ 2 ಇಂಟು 1 + 16 ಅವಾಗ ಏನಾಗುತ್ತೆ ಅಂದರೆ 18 ಆಗುತ್ತೆ. ಅದು ಎಲ್ಲನೂ ಆ್ಯಡ್ ಮಾಡಿದ್ರೆ 18 ಇಂಟು 5 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 90 ಆಗುತ್ತೆ. ಸೊ 159.5 + 90 ಆ್ಯಡ್ ಮಾಡಿದ್ರೆ 249.5 ಆಗುತ್ತೆ. ಅಥವಾ ನೀವು ಓವರಾಲ್ ರಫ್ ಮಾಡ್ಕೊಳ್ತೀರಾ ಅಂತಂದರೆ ಅದು 250 ಆಗುತ್ತೆ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್. ಇದು ಇಟ್ ಪ್ಲೇ ವೆರಿ ಇಂಪಾರ್ಟೆಂಟು. ನೀವು ಸೊಲ್ಯೂಷನ್ಸ್ ಮಾಡ್ಬೇಕಾದ್ರೆ, ಟೈಟ್ರೇಷನ್ಸ್ ಮಾಡ್ಬೇಕಾದ್ರೆ, ಈಕ್ವಲೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಗೊತ್ತಿರಲೇಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ದೀಸ್ ಆರ್ ದಿ
ಎಲಿಮೆಂಟ್ರಿ ಥಿಂಗ್ಸ್. ಇದು ನಿಮಗೆ ಗೊತ್ತಿಲ್ಲ ಅಂತಂದರೆ ಯಾವುದೋ ಒಂದು ಕಾನ್ಸಂಟ್ರೇಷನು, ನಾರ್ಮಾಲಿಟಿ ಅಂದರೆ ಈಕ್ವಲೆಂಟ್ ವೇಟು, ಮಾಲಿಕ್ಯುಲರ್ ವೇಟು, ಚೇಂಜ್ ಇನ್ ಆಕ್ಸಿಡೇಷನ್ ನಂಬರು, ಇದೆಲ್ಲ ಹೇಳಿದ್ರೆ ಏನಾಗುತ್ತೆ, ನಿಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ಬೇಸಿಕ್ಸ್ನ ಕಲ್ತ್ಕೋಬೇಕಾಗತ್ತೆ. ಅದು ಗೊತ್ತಾಗಬೇಕು ಅಂದರೆ ಅಟಾಮಿಕ್ ಮಾಸ್ ಗೊತ್ತಿರಬೇಕು, ಮಾಲಿಕ್ಯುಲರ್ ಮಾಸ್ ಗೊತ್ತಿರಬೇಕು. ಆವಾಗ ನನಗೆ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಿಲ್ ಬ್ರೇಸನ್ ಏನು ಹೇಳ್ತಾನೆ ಅಂದರೆ, ಪ್ರೋಟಾನ್ಸ್ ಗಿವ್ ಅನ್ ಆಟಮ್ ಇಟ್ಸ್ ಐಡೆಂಟಿಟಿ. ಅದ್ರದ್ದು ಐಡೆಂಟಿಟಿ, ಆಟಮ್ಗೆ ಐಡೆಂಟಿಟಿ ಬರೋದು ಯಾವುದರಿಂದ, ಪ್ರೋಟಾನಿಂದ. ಆದರೆ ಅದಕ್ಕೆ ಪರ್ಸ್ನಾಲಿಟಿ ಇರುವಂಥದ್ದು, ಕೊಡೋವಂಥದ್ದು ಯಾವುದು ಅಂದರೆ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಪರ್ಸ್ನಾಲಿಟಿ ನಾವು ಡೆವಲಪ್ ಮಾಡ್ಕೋಬೇಕು ಅಂತಂದರೆ ನಾವು ಎಲೆಕ್ಟ್ರಾನ್ಸ್ ಥರ ಇರಬೇಕಾಗತ್ತೆ. ವೆಲ್ಕಮ್ ಟು ಕೆಮಿಸ್ಟ್ರಿ ವರ್ಲ್ಡ್. ಥ್ಯಾಂಕ್ ಯು.